ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಪವಿತ್ರ ಗೌಡಗೆ ಅನಾರೋಗ್ಯವಂತೆ ಸತತ 2 ದಿನಗಳಿಂದ ಆರೋಪಿ ಪವಿತ್ರ ಗೌಡಗೆ ಚಿಕಿತ್ಸೆ ನೀಡೋ ಕೆಲಸ ಪೊಲೀಸರು ಮಾಡಿಸ್ತಾ ಇದ್ದಾರೆ. ಮಲತಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪವಿತ್ರಗೆ ಚಿಕಿತ್ಸೆ ನೀಡಲಾಗಿದೆ. ಕಸ್ಟಡಿ ಸಂದರ್ಭ ಸರಿಯಾಗಿ ಊಟ ಮಾಡದೆ ಅನಾರೋಗ್ಯಕ್ಕೀಡಾಗಿದ್ರಂತೆ. ಲೋ ಶುಗರ್, ಲೋ ಬಿಪಿ ಇಂದ ಪವಿತ್ರ ಗೌಡ ಸುಸ್ತಾಗಿ ಹೋಗಿದ್ರಂತೆ. ಸೊ ಇವತ್ತು ಕಸ್ಟಡಿ ಬೇರೆ ಅಂತ್ಯವಾಗ್ತಾ ಇದೆ. ಕೋರ್ಟ್ಗೆ ಹಾಜರು ಪಡಿಸಬೇಕು. ಈ ಸಂದರ್ಭದಲ್ಲಿ ಪವಿತ್ರ ಸರಿಯಾಗಿ ನೋಡ್ಕೊಂಡಿಲ್ಲ, ಪೊಲೀಸರು ಆರೋಗ್ಯದ ಬಗ್ಗೆ ಗಮನ ವಹಿಸಲಿಲ್ಲ ಅಂತ ಹೇಳಿಕೆ ಕೊಡೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಆ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೋ ಅಥವಾ ಏನಾಗುತ್ತೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಕೋರ್ಟ್ ಅಲ್ಲಿ ಅವ್ರು ಹೇಳೋ ಮುಂಚೆನೆ ಇವರ ಆರೋಗ್ಯ ಸರಿ ಮಾಡಿಸೋ ಕೆಲಸ ಪೊಲೀಸರು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರು, ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಅನಾರೋಗ್ಯ ಆಗಿತ್ತಂತೆ. ಪೊಲೀಸರು ಟ್ರೀಟ್ಮೆಂಟ್ ಕೊಡಿಸೋ ಕೆಲಸ ಮಾಡಿದ್ದಾರೆ. ಇವತ್ತು ಕೋರ್ಟಿಗೆ ಬೇರೆ ಹಾಜರು ಪಡಿಸಬೇಕು. ಹುಷಾರಾಗಿದ್ದಾರಾ ಇವಾಗ? ಸಭಾ ಖಂಡಿತವಾಗಿ ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ದಸ್ತಗಿರಿ ಮಾಡಿದಾಗ ಅಥವಾ ಬಂಧಿತನಾಗಿ ಮಾಡಿದಾಗ ಆತನ ಆರೋಗ್ಯವನ್ನ ನೋಡಿಕೊಳ್ಳುವುದು ಪೊಲೀಸರ ಮೊದಲ ಆದ್ಯತೆ ಆಗಿರುತ್ತೆ. ಜೊತೆಗೆ ಏನು ಕಾನೂನು ಪ್ರಕಾರ ಯಾವ ರೀತಿಯಾದಂತಹ ಊಟ ತಿಂಡಿ ಕೊಡಬೇಕು ಆ ರೀತಿಯಾದಂತಹ ಊಟ ತಿಂಡಿಯನ್ನು ಕೊಡಬೇಕಾಗುತ್ತೆ. ಆದ್ರೆ ಈ ಪವಿತ್ರ ಗೌಡ ಏನಿದ್ದಾರೆ ಆರೋಪಿ, ಅವರು ಯಾವುದೇ ರೀತಿಯಾದಂತಹ ತಿಂಡಿ ಅಥವಾ ಊಟವನ್ನ ಕೊಟ್ರೆ ಅಂದ್ರೆ ಬೆಳಗ್ಗೆ ಪೂರಿ ಚಪಾತಿ ಅಥವಾ ಈ ರೀತಿಯಾದಂತಹ ದೋಸೆ ಈ ರೀತಿಯಾದಂತಹ ತಿಂಡಿಯನ್ನ ಕೊಟ್ರೆ ತಿಂತಾ ಇಲ್ಲ ಅನ್ನುವಂತಹದ್ದು ಪೊಲೀಸರು ಮೂಲಗಳಿಂದ ತಿಳಿಸಿರುವಂತಹದ್ದು. ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಅನ್ನ ಮತ್ತೆ ರಾತ್ರಿ ಊಟಕ್ಕೂ ಕೂಡ ಚಪಾತಿ ಅನ್ನ ಈ ರೀತಿಯಾದಂತಹ ಊಟವನ್ನ ಕೊಟ್ರೆ ಎಲ್ಲೋ ಒಂದ್ ಕಡೆ ಚಪಾತಿ ಮಾತ್ರ ತಿಂದು ಅನ್ನವನ್ನ ತಿನ್ನದೆ ಅದೇ ಬಿಡೋದು. ಜೊತೆಗೆ ಬೆಳಗ್ಗೆ ತಿಂಡಿ ಸಹ ಸರಿಯಾಗಿ ಮಾಡದೇ ಇರುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಊಟ ಅಂದ್ರೆ ಕಸ್ಟಡಿಯಲ್ಲಿದ್ದ ಅಷ್ಟು ದಿನಗಳು ಕೂಡ ಸರಿಯಾಗಿ ಊಟವನ್ನ ಮಾಡದೇ ಇದ್ದಂತಹ ಕಾರಣಕ್ಕಾಗಿ ಲೋ ಶುಗರ್ ಮತ್ತೆ ಲೋ ಬಿಪಿ ಆಗಿತ್ತು ಅಂತ ಹೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಏನು ಈಗಾಗಲೇ ನನಗೆ ಹುಷಾರಿಲ್ಲ, ಜೊತೆಗೆ ತಲೆ ಸುತ್ತು ಬರ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಿದ ತಕ್ಷಣವೇ ಅವರಿಗೆ ಒಂದು ಮಲ್ಲತಳಿಯ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಅದಾದ ನಂತರ ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಅಲ್ಲೂ ಕೂಡ ನಿನ್ನೆ ಲೋ ಬಿಪಿಗೆ ಸಂಬಂಧಪಟ್ಟಂತೆ ಅಥವಾ ಲೋ ಶುಗರ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ತಪಾಸಣೆಗಳನ್ನು ಕೂಡ ಮಾಡಿ ಅದಾದ ನಂತರ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಅದಾದ ನಂತರ ತಜ್ಞ ವೈದ್ಯರಿಂದ ಒಂದು ರಿಪೋರ್ಟ್ ಅನ್ನು ಕೂಡ ಪಡ್ಕೊಳ್ಳಲಾಗಿದೆ. ಅಂದ್ರೆ ಆರೋಗ್ಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಚಿಕಿತ್ಸೆಯನ್ನ ನೀಡಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಟಿಫಿಕೇಟ್ ಕೂಡ ನಿನ್ನೆ ಪಡ್ಕೊಂಡಿರುವಂತಹ ಪೊಲೀಸರು. ಅಂದ್ರೆ ಯಾತಕ್ಕಾಗಿ ಅಂತಂದ್ರೆ ಈಗ ಏನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ, ಹಾಜರುಪಡಿಸಿದ ನಂತರ ನನಗೆ ಹುಷಾರಿಲ್ಲ, ಜೊತೆಗೆ ನನಗೆ ತಲೆ ಸುತ್ತು ಬರ್ತಾ ಇದೆ, ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನ ನ್ಯಾಯಾಲಯದ ಮುಂದೆ ಹೇಳುವಂತಹ ಸಾಧ್ಯತೆ ಇದೆ ಪವಿತ್ರ ಗೌಡ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಚಾನ್ಸ್ ಅವರಿಗೆ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬೇಕಾಗಿರುವ ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತಹದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.